ಮುಂದುವರೆದಿದೆ. ಎರಡನೇ ದಿನವೂ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಫ್ರೀಡಂ ಪಾರ್ಕ್ಗೆ ಆಗಮಿಸಿ ಧರಣಿ ಕುಳಿತರು. ಇದೇ ವೇಳೆ ಮಾತನಾಡಿದ ಅವರು, ಸರ್ಕಾರ ಎಲ್ಲರನ್ನೂ ತನ್ನ ಚಮಚಗಳು ಅಂತ ಭಾವಿಸಿದೆ, ಆದರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಅಂತ ಅಂದರು. ಸದ್ಯಕ್ಕೆ ಈ ಚಳುವಳಿ ಮುಗಿಯೋದಿಲ್ಲ, ಇದನ್ನು ಹತ್ತಿಕ್ಕುವ ಪ್ರಯತ್ನವಾಗ್ತಾ ಇದೆ. ಆದ್ದರಿಂದ ಎಲ್ಲರೂ ಜಾಗರೂಕರಾಗಿರಬೇಕೆಂದು ಕರೆ ನೀಡಿದರು. ಯಾವ ಬೆಳವಣಿಗೆ ಕೂಡ ಆಗಿಲ್ಲ. ಯಾಕೆ ಆಗಿಲ್ಲ? ಹಣ ಖರ್ಚು ಮಾಡಿಲ್ಲ ಅಂತಲ್ಲ, ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿದೆ. ಆದ್ರೆ ಅದೆಲ್ಲ ಸೋರ್ಕೊಂಡು ಹೋಗಿದೆ. ಯಾವ ಕೆಲಸಕ್ಕೆ ನೀವು ಖರ್ಚು ಮಾಡಕ್ಕೆ ಕೊಟ್ಟಿದ್ದೀರಾ ಆ ಕೆಲಸಕ್ಕೆ ಅದು ಹೋಗ್ತಾ ಇಲ್ಲ. ಈ ಮಟ್ಟದ ಭ್ರಷ್ಟಾಚಾರದಿಂದ ಇವತ್ತು ಕೂಡ ಕರ್ನಾಟಕದಲ್ಲೂ ಕೂಡ ಅಂತ ಹಳ್ಳಿಗಳಿವೆ ಎಲ್ಲಿ ಶೌಚಾಲಯಗಳಿಲ್ಲ, ಒಳಚರಂಡಿಗಳಿಲ್ಲ, ಕುಡಿಯುವ ನೀರಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇಲ್ಲ, ಪ್ರೈಮರಿ ಸ್ಕೂಲ್ಗಳಿಲ್ಲ. ಎಂತ ಬೆಳವಣಿಗೆ! ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ನಾನು ವಿಜಯ ಕರ್ನಾಟಕದ ಮೊದಲನೇ ಪುಟದಲ್ಲಿ ಒಂದು ಫೋಟೋ ನೋಡಿದೆ. ಉತ್ತರ ಕರ್ನಾಟಕದ ಒಂದು ಗ್ರಾಮದಿಂದ ಒಬ್ಬಾಕೆ ಹೆಂಗಸು 4 ಕಿಲೋಮೀಟರ್ ನಡ್ಕೊಂಡು ಕೈಯಲ್ಲಿ ಒಂದು ಕೊಡ ಇಟ್ಕೊಂಡು ಬಂದು ಬೆರಳಿನ ಮಣ್ಣೆತ್ತಿ ಆ ಕೊಡಕ್ಕೆ ನೀರು ತುಂಬಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಫೋಟೋದಲ್ಲಿ. ಆ ಫೋಟೋದ ಕೆಳಗಡೆ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ, ಈಗ 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾಳೆ, ಒಂದು ಕೊಡ ನೀರಿಗೆ ಇಡೀ ಕುಟುಂಬದ ದಿನದ ನೀರಿನ ಖರ್ಚು ಒಂದು ಕೊಡದಲ್ಲೇ ಆಗಬೇಕು. ದಯವಿಟ್ಟು ಯೋಚನೆ ಮಾಡಿ, ಎಂತಹ ಜೀವನ! ನಮಗಿರುವಂತ ಸಂಪತ್ತಿನಿಂದ, ದೇಶದ ಸಂಪತ್ತಿನಿಂದ, ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡುವಂತಹ ಶಕ್ತಿ ಇಲ್ಲವೇ? ಅಲ್ಲ, ಅದು ಭ್ರಷ್ಟಾಚಾರದ ಒಂದು ಪ್ರತಿಫಲವೇ? ಹೇಳಿದ್ರೆ, ಇತ್ತೀಚೆಗೆ ಒಂದು ಮ್ಯಾಗಝಿನ್ ಅಲ್ಲಿ ನಾನು ಓದಿದೆ, ಭಾರತ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ, ಒಂದು ದಶಕದಲ್ಲಿ 29 ಮಲ್ಟಿ ಬಿಲಿಯನರ್ಸ್ ಆಗಿದ್ದಾರೆ ಅಂತ ಭಾರತೀಯರು. 29 ಜನ. ಮಿಕ್ಕಿದವರ ಗತಿಯನ್ನು ಯಾರ ಕಾರಣ ಇದಕ್ಕೆ? ನಾವು ನೀವಲ್ಲ, ಈ ದೇಶದ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ನಡೆಸ್ತಾ ಇರುವಂತಹ ನಮ್ಮ ರಾಜಕಾರಣಿಗಳು. ಮಾತಿಗೆ ನಾವು ಮಾತಾಡ್ತಿದ್ರೆ ಹೇಳ್ತಾರೆ, ಹೇ ನೀವು ಯಾರ್ರೀ? ಭಾರತದ ಪ್ರಜೆಯನ್ನು ಒಬ್ಬ ಜನತಾ ಪ್ರತಿನಿಧಿ ಕೇಳೋದು, ನೀವು ಯಾರ್ರೀ? ಅದು ನೀ ಹೇಳಲಿಲ್ಲ ಕಾಣಿಸೋದು, ಇಂಗ್ಲಿಷಲ್ಲಿ ಹೇಳಿದ್ರು ಹೂ ಆರ್ ಯು ಅಂತ. ನೀನ್ ಯಾರ ಅಪ್ಪ ಅಲ್ಲ, ನೀನ್ ಯಾರ? ಅಂತ ಜನತಾ ಪ್ರತಿನಿಧಿಗಳು ನಮ್ಮನ್ನು ಇವತ್ತು ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ ಪ್ರತಿನಿಧೀಕರಿಸ್ತಾ ಇದ್ದಾರೆ. ಇವರು ನಮಗಾಗಿ ಕಾನೂನು ಮಾಡಕ್ಕೆ ಅರ್ಹರಂತ. 23/2008 ನಮ್ಮ ಜನತಾ ಪ್ರತಿನಿಧಿಗಳು 12 ನಿಮಿಷದಲ್ಲಿ 17 ಮಸೂದೆಯನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದರು. ಎಂತ ನಾಚಿಕೆಗೇಡು! ಇದೇ ರೀತಿಯಲ್ಲಿ ಕೂಡ ಅವರು ಅವರ ಸರ್ಕಾರಿ ಲೋಕಪಾಲನ್ನು ಪಾಸ್ ಮಾಡ್ತಾರೆ ನೋಡಿ. ನಾವು ಸುಮ್ಮನಿದ್ರೆ ಆದರೆ ನಾವು ಬಿಡಲ್ಲ, ಖಂಡಿತವಾಗಿ. ಲೋಕಪಾಲ್ ಅನ್ನುವ ಸಂಸ್ಥೆ 44 ವರ್ಷದ ಹಿಂದೆ ಸರ್ಕಾರವೇ ನೇಮಕ ಮಾಡಿದಂತಹ ಆಡಳಿತ ಸುಧಾರಣೆಯ ಒಂದು ಕಮಿಷನ್ ಅವರು ಮಾಡಿದಂತಹ ಸಲಹೆ. ನಮ್ಮ ಪ್ರಜಾಪ್ರಭುತ್ವ ಬಂದು 16 ವರ್ಷದಲ್ಲಿ ಈ ದೇಶದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಕಾರಣವಾದಂತಹ ಒಂದು ದುರಾಡಳಿತೆಯನ್ನ ಸರಿಪಡಿಸಲು ಕೇಂದ್ರದಲ್ಲಿ ಒಂದು ಲೋಕಪಾಲ್ ಎನ್ನುವ ಸಂಸ್ಥೆ ಆಗಬೇಕಂತ ಅವರ ಒಂದು ಸಲಹೆ ನೀಡಿದರು. ಆದರೆ ವರ್ಷಗಳು ಕಳೆದವು,
ದಶಕಗಳು ಕಳೆದವು. 4 ದಶಕಗಳನ್ನು 4 ವರ್ಷ ಆಯಿತು. ನಮ್ಮ ಕಣ್ಣಿಗೆ ಮಣ್ಣಾಕಕ್ಕೆ 8 ಸಲ ಒಂದು ಪ್ರಯತ್ನ ಅಂತ ತೋರಿಸ್ಕೊಟ್ಟು 8 ಮಸೂದೆಗಳನ್ನು ಮಾಡಿದ್ರು. ಒಂದು ಮಸೂದೆ ಕೂಡ ವಿಧಾನಸಭೆ ಪಾರ್ಲಿಮೆಂಟ್ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗಲಿಲ್ಲ. ಈ ಸಲ ಕೂಡ 2010 ಅಕ್ಟೋಬರಲ್ಲಿ ಒಂದು 8ನೇ ಮಸೂದೆ ಮಾಡಿದರು. ಇತ್ತೀಚೆಗೆ ಒಬ್ಬರು ನನ್ನ ಟಿವಿ ಸಂದರ್ಶನದಲ್ಲಿ ಕೇಳ್ತಾರೆ, ನೀವು ಇಷ್ಟು ವರ್ಷ ಎಲ್ಲಿದ್ರಿ, ಯಾಕೆ ಇವಾಗ ಮಾಡ್ತಿರಲ್ಲ, ಯಾಕೆ ಹಿಂದಿನ ಸರ್ಕಾರದ ವಿರುದ್ಧ ನೀವು ಮಾಡ್ತಾ ಇದ್ರಲ್ಲ, ಹಿಂದೆ ಎಲ್ಲಿದ್ರು ನೀವು ಎಂತ ಪ್ರಶ್ನೆ. ಈ ಒಂದು ಅಣ್ಣಾ ಹಜಾರೆ ಅವರು ಮಾಡಿದಂತಹ ಒಂದು ಪ್ರಯತ್ನ ಏಪ್ರಿಲ್ ತಿಂಗಳಲ್ಲಿ ಈ ವರ್ಷ ಆಗದೆ ಹೋಗ್ತಾ ಇದ್ರೆ ಇನ್ನು 40 ವರ್ಷ ಈ ಲೋಕಪಾಲ್ಗೆ ಆಗ್ತಾನೆ ಇರಲಿಲ್ಲ. We are in a democracy being taken for a right by the people whom we have elected to represent us. We have not chosen these people to go there and receive all the benefits, emoluments and make money. There is a magazine called Election Watch. That magazine, please read it. It says the previous parliament, not the present one. After 5 years, every member of the parliament, if you take an average, he has improved his assets by 369%. ಇದು ತೋರಿಸ ಇದ್ದದ್ದು ಇನ್ನೂ ಜಾಸ್ತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಿಸಕ್ಕೆ ಈ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಿಸಕ್ಕೆ ಒಂದು ಸಂಸ್ಥೆ ಬೇಕೆನ್ನುವ ಕಾರಣದಿಂದ ಜನ್ ಲೋಕಪಾಲ್ ಸಂಸ್ಥೆಯವರು ಒಂದು ಕರಡು ಮಸೂದೆಯನ್ನು ತಯಾರು ಮಾಡಿದರು. ಆದರೆ ಸರ್ಕಾರ ಹೇಳಿದ್ರು ಇಲ್ಲ, ನೀವು ಯಾರು ಅನ್ನ ಉಪವಾಸ ಸತ್ಯಾಗ್ರಹ ಏಪ್ರಿಲ್ 5ನೇ ತಾರೀಕು ಮಾಡಿದ್ರು. ಅದನ್ನ ಕಂಡು ಬೆಚ್ಚಿ ಬೆರಗಿ ಸರ್ಕಾರ ಒಪ್ತು, ಬನ್ನಿ ನಿಮ್ಮ ಒಂದು ಟೀಮ್ ಮಾಡಿ 5 ಜನರದ್ದು, ನಮ್ದೊಂದು 5 ಜನರ ಟೀಮ್ ಚರ್ಚೆ ಮಾಡೋಣ ಅಂತ. ನನಗೆ ಇವತ್ತು ಕಾಣಿಸ್ತದೆ, ಅಂದು ಸರ್ಕಾರ ಒಪ್ಪಿದ್ದು ಒಂದು ಬಲಿಷ್ಠವಾದ ಲೋಕಪಾಲ್ ಸಂಸ್ಥೆ ಮಾಡಕ್ಕಲ್ಲ, ಅವತ್ತಿನ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಮಾಡಿದಂತಹ ಒಂದು ಪ್ರಯತ್ನ. ಅವತ್ತೇ ಆದ ಒಂದು ಲೋಕಪಾಲ್ ಬಿಲ್. ದಯವಿಟ್ಟು ತಿಳ್ಕೊಳ್ಳಿ ಏನಿದೆ ಅಂತ ಲೋಕಪಾಲ್ ಬಿಲ್ ಅಲ್ಲಿ. ಪ್ರಧಾನಮಂತ್ರಿಗಳು ಬೇಡ, ನ್ಯಾಯಾಧೀಶಗಳು ಬೇಡ, ಉನ್ನತ ಅಧಿಕಾರಿಗಳು ಸಾಕು, ಇತರರು ಬೇಡ. ಇನ್ವೆಸ್ಟಿಗೇಟ್ ಮಾಡುವಂತಹ ಒಂದು ಟೀಮ್ ಬೇಡ. ಲೋಕಪಾಲ್ ಸಂಸ್ಥೆಯ ಸದಸ್ಯರನ್ನು ನಾವೇ ಚುನಾಯಿಸ್ತೇವೆ. ಅವರನ್ನು ತೆಗೆಯುವಂತಹ ಹಕ್ಕು ಕೂಡ ನಮಗೆ, ಜನರಿಗೆ ಒಬ್ಬರಿಗೂ ಏನು ಹಕ್ಕಿಲ್ಲ. ನಾವು ನಮ್ಮ ಜನ್ ಲೋಕಪಾಲ್ ಕರಡು ಮಸೂದೆಯಲ್ಲಿ ಹೇಳಿದ್ದೇವೆ, ಈ ಲೋಕಪಾಲ್ ಸಂಸ್ಥೆಯ ಸದಸ್ಯರನ್ನ ಚುನಾಯಿಸಬೇಕಾದ್ರೆ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಪಾರ್ಲಿಮೆಂಟ್ ಅಲ್ಲಿ,
4 ಜನ ನ್ಯಾಯಾಧೀಶರುಗಳು ಮತ್ತೆ ಸಂವಿಧಾನದ ಅಡಿಯಲ್ಲಿ ನೇಮಕಗೊಂಡಂತಹ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಮತ್ತೆ CAG ಇವರ ಸಮಿತಿ ಇರಬೇಕು. ಅದು ಬರೀ ಒಂದು ಸರ್ಕಾರದ ಸಮಿತಿ ಆಗಬಾರ್ದು ಅಂತ. ಅದರ ಬದಲಿಗೆ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತೆ ಇತರ ಸರ್ಕಾರಿ ಅಧಿಕಾರಿಗಳನ್ನು ಸೇರಿ ಒಬ್ಬ ನ್ಯಾಯಾಧೀಶರಿರುವಂತಹ ಒಂದು ಸಮಿತಿ ಮಾಡಿದೆ. ನಮ್ಮ ಕರಡು ಮಸೂದೆಯಲ್ಲಿ ನಾವು ಹೇಳಿದ್ದೇವೆ, ಒಬ್ಬ ಲೋಕಪಾಲ್ ಸಂಸ್ಥೆಯ ಸದಸ್ಯ ತಪ್ಪು ಮಾಡಿದ್ದಾನೆ, ಅವನು ಭ್ರಷ್ಟ ಅಂತ ತಿಳುವಳಿಕೆ ಬಂದ್ರೆ ಭಾರತದ ಯಾವ ಪ್ರಜೆ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕ್ಬೋದು. ಆ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟಿನ 5 ನ್ಯಾಯಾಧೀಶರ ಬೆಂಚಿಂದ ನಡೀಬೇಕು. ಮತ್ತೆ ಅವರು ಆದೇಶ ಕೊಟ್ಟರೆ ಅವ್ರು ಹೋಗ್ಬೇಕಂತ ಆದೇಶ ಕೊಟ್ಟರೆ ದೇಶದ ರಾಷ್ಟ್ರಪತಿಗಳನ್ನ ಹುದ್ದೆಯಿಂದ ತೆಗೆದುಹಾಕಬೇಕು ಅಂತ. ಇವಾಗ ಸರ್ಕಾರಿ ಲೋಕಪಾಲ್ ಮಸೂದೆಯಲ್ಲಿ ಅದೇನು ಹೇಳ್ತಾರೆ ಅಂದ್ರೆ, ಅರ್ಜಿ ಹಾಕುವ ಅಧಿಕಾರ ಯಾವ ನಾಗರಿಕರಿಗೂ ಇಲ್ಲ, ಯಾವ ಪ್ರಜೆಗೂ ಇಲ್ಲ, ಬರೀ ಸರ್ಕಾರಕ್ಕೆ ಮಾತ್ರ. ಅಂದ್ರೆ ಸರ್ಕಾರದ ಪರವಾಗಿ ಆದೇಶ ಕೊಡುವಂತಹ ಲೋಕಪಾಲರು ಬೇಕು. ಅವರಿಗೆ ನಿಷ್ಠೆಯಿಂದ ಧೈರ್ಯದಿಂದ ಕೆಲಸ ಮಾಡುವಂತಹ ಲೋಕಪಾಲರು ಬೇಡ, ನಮ್ಮ ಚಮಚಗಳಾಗಿರ್ಬೇಕು ಅವರು ಅನ್ನೋದು ಅವರ ಅನಿಸಿಕೆ. ಈ ಹೋರಾಟ ಅಣ್ಣಾ ಹಜಾರೆ ಅವ್ರದ್ದು ಅದರ ವಿರುದ್ಧ. ನಮ್ಮ ಬೇಡಿಕೆ ಇದ್ದದ್ದು ನಮ್ಮ ಕರಡು ಮಸೂದೆ, ಸರ್ಕಾರದ ಕರಡು ಮಸೂದೆ ಎರಡನ್ನೂ ಕೂಡ ಸೆಲೆಕ್ಟ್ ಕಮಿಟಿನಲ್ಲಿ ಮುಂದೆ ಇಡಿ ಅಥವಾ ಪಾರ್ಲಿಮೆಂಟ್ ಮುಂದೆ ಇಡಿ, ಅವ್ರು ಬೇಕಾದಂಗೆ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಸಮಾಧಾನ ಆಗದಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತೀವಿ. ಅದಕ್ಕೂ ಒಪ್ಪಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ನಾವು ಒಪ್ಕೊಂಡ ಒಂದು ರಾಜನೀತಿ, ಅದನ್ನು ಒಪ್ಕೊಂಡಾಗ ನಮ್ಮ ಹಿರಿಯ